ಯಾರಿಗೆ ಮಾಮೂಲಿ ಪಾಸ್ ಮಾಡ್ಬೋದು ಏನು ಕಾರ್ಡ್ ಕೊಟ್ರ ಏನಂತ ಡಿಸ್ಕವರಿ ಕಂಡ್ರಿ ಅಂದರೆ ಬೇರೆ ಯಾರು ಡಬಲ್ ಅದೇ ಪ್ರತಿಯೊಂದು ನಮ್ಮ ಹತ್ರ ಏನಿದೆ ಎಲ್ಲನೂ ಕೊಟ್ಟಿದ್ದೀವಿ. ಅವರು ಪ್ರತಿಯೊಂದನ್ನು ನೋಡಿಬಿಟ್ಟು ಸ್ವಲ್ಪ ಟೈಮ್ ಕೊಡಿ, ಇವಾಗ ಬಂದಿದ್ದೀರಾ, ನಾನು ಇದ್ರ ಬಗ್ಗೆ ನೋಡಿ ಮುಂದೆ ಏನು ಮಾಡಬೇಕು ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದೆ. ಹೇಳಿದೆ ಈ ಥರ ನಮಗೆ ಮನೆಗೆ ಬಂದು ತೊಂದರೆ ಕೊಟ್ಟಿದ್ದಾರೆ, ಆಮೇಲೆ ಇದಕ್ಕೆ ಇಲ್ಲಿವರೆಗೂ JCB ಸೀಜ್ ಮಾಡಿಲ್ಲ, ಏನು ಮಾಡಿಲ್ಲ, ಆ ಪೇಪರ್ಗೂ ನಮ್ಮ ಡಾಕ್ಯುಮೆಂಟ್ಸ್ಗೂ ಯಾವುದೂ ಸಂಬಂಧ ಇಲ್ಲ, ಏಕಾಏಕಿ ಹೊಡೆದಿದ್ದಾರೆ, ಅದನ್ನು ಪರಿಶೀಲನೆ ಮಾಡೋಕ್ಕೆ ನಮಗೆ ಬರಲ್ಲ ಅಂದರು. ಅಟ್ಲೀಸ್ಟು ನೀವು ಪರಿಶೀಲನೆ ಮಾಡೋವರೆಗೂ ತಡಿಬೋದಿತ್ತಲ್ಲ, ಸೆಕ್ಯೂರಿಟಿ ಕೊಡ್ಬೋದಿತ್ತಲ್ಲ ಅಂತ ಕೇಳಿದ್ದೀನಿ. ಅದ್ರ ಬಗ್ಗೆ ಅವರು ಗಮನ ತಗೊಂಡಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಖುದ್ದಾಗಿ ನಾನೇ ಬಂದು ಎಲ್ಲ ಹೇಳಿದ್ದೀನಿ. ನೋಡಿ, ಒಂದು ಮಹಿಳೆಯಾಗಿ ನಾನೇ ಬಂದಿದ್ದೀನಿ, ಇದು ನಮಗೆ ಹಿಂಗಾದರೆ ಬೇರೆಯವ್ರ ಕತೆ ಏನು ಅಂತ ಎಲ್ಲ ಕೇಳಿದ್ದೀನಿ. ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ. ಎಲ್ಲ ಕೊಟ್ಟಿದ್ದೀವಿ. ಅವ್ರು ಏನೇನು ಮಾಡಿದ್ದಾರೆ ಎಲ್ಲ ಅವ್ರಿಗೆ ದಾಖಲೆ ಕೊಡಬೇಕಲ್ಲ, ಅದಕ್ಕೆಲ್ಲ ಕೊಟ್ಟಿದ್ದೀವಿ. ಅಲ್ಲ, ಪ್ರತಿಯೊಂದು ಕೊಟ್ಟಿದ್ದೀವಿ ರೀ, ಎಲ್ಲ ನಮ್ಮ ಹತ್ರ ಏನೇನಿದೆ ಎಲ್ಲ ಕೊಟ್ಟು. ಅವ್ರು ಏನು ತೊಂದರೆ ಕೊಡ್ತಾ ಇದ್ದಾರೆ, ಈಗ ಅವ್ರನ್ನ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ, ನಮ್ದು ಏನೇ ಇದ್ರು ನಮ್ಮ ತಪ್ಪಿದ್ರೆ ನಾವು ಪೇಪರಲ್ಲಿ ಬರ್ಕೊಟ್ಬಿಟ್ಟು ಕೊಡ್ತೀನಿ ಸೈಟ್ನ. ಅವ್ರು ಏಕಾಏಕಿ ಬಂದು ಹೊಡೆದಿರೋದ್ರಿಂದ ನೀವು ಕೋರ್ಟ್ ಆಗೋವರೆಗೂ ನಮ್ಗಿರೋ ಮನೆಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಆಮೇಲೆ ಅದ್ರ ಬಗ್ಗೆ ನೀವು ಯಾಕೆ JCB ಸೀಜ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಹೇಳಿದ್ದೀನಿ, ಅದನ್ನು ಹೇಳಿದ್ದೀನಿ. ರಾಘವೇಂದ್ರ ಅವ್ರ ಬಗ್ಗೆ ಹೇಳಿದ್ದೀನಿ. 99% ರಾಘವೇಂದ್ರಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇಲ್ಲ ಅಂದರೆ ಇಷ್ಟು ದೂರ ಕತೆ ಬರ್ತಾ ಇರಲಿಲ್ಲ. ಫಸ್ಟ್ ಡೇ ಬಂದು ಅವ್ರಿಗೆ ನಿಲ್ಲಿಸ್ಬಿಟ್ಟು ಪೇಪರ್ ಚೆಕ್ ಮಾಡಿ ಯಾವ ಸರ್ವೆ ನಂಬರು ಅಂತ ನೋಡ್ಬಿಟ್ರು. ಅಲ್ಲ, ಅಟ್ಲೀಸ್ಟು ಅವರು ಒಂದು ನಿಮಿಷ ನಿಲ್ಲಿಸಿ ಅಂದ್ಬಿಟ್ಟು ನಮ್ಮನ್ನು ಕರೆದಿದ್ರು ಆಗೋದು. ಏನೋ ಆಗೋಗಿದೆ, ಬಟ್ ಸೆಕ್ಯೂರಿಟಿ ಬೇಕೇ ಬೇಕು ಅಂತ ಹೇಳಿದ್ದೀನಿ. ತೊಂದರೆ ಅದೇ ರೀ, ಇಲ್ಲ ಅಲ್ಲಿಗೆ ನಾನು ಹೋಗಿಲ್ಲ, ಅಲ್ಲಿ ಆಗದೆ ಇರೋದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಎಲ್ಲ ಹೇಳಿದ್ದೀನಿ ರೀ, ಅಲ್ಲಿ ಆಗಿಲ್ಲ, 1.5 ತಿಂಗಳಾಯ್ತು, ಇಲ್ಲಿಗೆ ಬಂದಿದ್ದೀನಿ, ನೀವು ಇಲ್ಲಿ ಮಾಡಲೇಬೇಕು ಅಂತ ಹೇಳಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಈಗಲ್ಲ ಸೆಕ್ಯೂರಿಟಿ, ನಾನು ಕಾಂಪೌಂಡ್ ಹಾಕುವಾಗ ಸ್ಟೇ ಬಂದಾಗ ಕಾಂಪೌಂಡಿಗೆ ಕೊಡ್ತಾರೆ, ಈಗ ಬೇಡ ಸೆಕ್ಯೂರಿಟಿ ಅಲ್ಲ. ಬಟ್ ಮನೇಲಿ ಏನೇ ಹೆಚ್ಚು ಕಡಿಮೆ ಆದರೂ ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ದೀನಿ. ಇವರೆಲ್ಲ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರ ಮೇಲೂ ಕೊಟ್ಟಿದ್ದೀವಿ ರೀ. ಯಾರ್ಯಾರು ಬಂದು ಗಲಾಟೆ ಮಾಡಿದ್ರು ಅವ್ರ ಮೇಲೆ, ನಟರಾಜು ಮೇಲೆ ಎಲ್ಲ ಕೊಟ್ಟಿದ್ದೀವಿ. ಓಕೆ.